ಜನವರಿ 25ರಂದು ಷಟ್ತಿಲಾ ಏಕಾದಶಿ ಬಂದಿದೆ. ಈ ದಿನ ಉಪವಾಸ ಹೇಗಿರಬೇಕು, ಈ ದಿನ ವ್ರತ ಆಚರಿಸಿದರೆ ಯಾವೆಲ್ಲ ಪುಣ್ಯ ಫಲ ಸಿಗುತ್ತದೆ, ಬಡತನ ದೂರವಾಗಲು ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಿ ಆರಾಧಿಸಬೇಕೆಂದು ಈಗ ತಿಳಿಯೋಣ. ಈ ಏಕಾದಶಿಯನ್ನು ಭಕ್ತಿಯಿಂದ ಉಪವಾಸ ಮಾಡುತ್ತಾ ಆಚರಿಸಿದರೆ ಬಡತನ ದೂರವಾಗುತ್ತದೆ. ತಿಳಿಯದು ಮಾಡಿದ ಜನ್ಮಗಳ ಪಾಪ ಕಳೆದು ವಿಷ್ಣುವಿನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಏಕಾದಶಿ ತಿಥಿಯ ಪ್ರಕಾರ 2025 ಜನವರಿ 24ರಂದು ಸಂಜೆ 7:25 ಪ್ರಾರಂಭವಾಗುತ್ತದೆ. 2025 ಜನವರಿ 25ರಂದು ರಾತ್ರಿ 8:31 ಕೊನೆಗೊಳ್ಳುತ್ತದೆ. ಹೀಗಾಗಿ ಷಟ್ತಿಲಾ ಏಕಾದಶಿಯನ್ನು ಜನವರಿ 25 ಶನಿವಾರ ಆಚರಿಸಲಾಗುತ್ತದೆ. ಷಟ್ ಎಂದರೆ 6, ತಿಲಾ ಎಂದರೆ ಎಳ್ಳು ಎಂದರ್ಥ. ಷಟ್ತಿಲಾ ಎಂದರೆ ಏಕಾದಶಿಯಂದು 6 ಬಗೆಯ ಎಳ್ಳನ್ನು ಬಳಸಲಾಗುತ್ತದೆ. ಈ ದಿನ ಎಳ್ಳನ್ನು 6 ವಿಧದಲ್ಲಿ ಬಳಸಬೇಕು ಪುರಾಣಗಳ ಪ್ರಕಾರ. ಎಳ್ಳು ಮಿಶ್ರಿತ ನೀರಿನಿಂದ ಮೊದಲ ಸ್ನಾನ, 2ನೇಯದಾಗಿ ಎಳ್ಳಿನ ಎಣ್ಣೆಯಿಂದ ಮಸಾಜ್, 3ನೇಯದಾಗಿ ಎಳ್ಳಿನಿಂದ ಹೋಮ, 4ನೇಯದಾಗಿ ಎಳ್ಳು ನೀರಿನ ಸೇವನೆ, 5ನೇಯದಾಗಿ ಎಳ್ಳನ್ನು ದಾನ ಮಾಡಬೇಕು, 6ನೇ ಮತ್ತು ಕೊನೆಯದಾಗಿ ಎಳ್ಳಿನ ಖಾದ್ಯಗಳು. ಈ 6 ವಿಧಾನಗಳಲ್ಲಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಅಕ್ಷಯ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ. ಇದರಿಂದ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಷಟ್ತಿಲಾ ಏಕಾದಶಿಯ ದಿನ ಎಳ್ಳು ದಾನಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಎಳ್ಳನ್ನು ದಾನ ಮಾಡಿ. ಮಾರ್ಗಶಿರ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದಷ್ಟು ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿ ನೆಲೆಸುವ ಅವಕಾಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಷಟ್ತಿಲಾ ಏಕಾದಶಿ ವ್ರತಕತೆ. ಪದ್ಮಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು ಮತ್ತು ಅವಳು ಪ್ರತಿ ಪೂಜೆ ಮತ್ತು ಉಪವಾಸ ಇತ್ಯಾದಿಗಳನ್ನು ಮಾಡುತ್ತಿದ್ದಳು. ಉಪವಾಸವನ್ನು ಆಚರಿಸುವ ಮೂಲಕ ಸಂಪತ್ತು ಗಳಿಸುತ್ತಾಳೆ. ಆದರೆ ಆಕೆ ಎಷ್ಟೇ ವ್ರತ ಪೂಜೆ ಮಾಡಿದರೂ ಯಾರೊಬ್ಬರಿಗೂ ದಾನ ನೀಡುತ್ತಿರಲಿಲ್ಲ. ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅವಳು ಖಾಲಿ ಗುಡಿಸಲನ್ನು ಕಂಡಳು. ಮಹಿಳೆ ವೈಕುಂಠ ಧಾಮದಲ್ಲಿ ವಿಷ್ಣುವನ್ನು ಕೇಳಿದಳು, ನನಗೇಕೆ ಖಾಲಿ ಗುಡಿಸಲು ಸಿಕ್ಕಿದೆ? ಆಗ ದೇವರು, ನೀನು ಯಾವತ್ತೂ ಏನನ್ನೂ ದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳಿದನು. ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ, ಆದರೆ ನೀನು ನನಗೆ ಮಣ್ಣಿನ ಮುದ್ದೆಯನ್ನು ಕೊಟ್ಟೆ. ಇದರಿಂದ ವಿಷ್ಣು ಲೋಕದಲ್ಲಿ ನಿನಗೆ ತೃಪ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾನೆ. ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆಯು ಪಶ್ಚಾತ್ತಾಪ ಪಟ್ಟಳು ಮತ್ತು ತನ್ನ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು. ಆಗ ಶ್ರೀಹರಿಯು, ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗಲು ಬಂದಾಗ ಅವರನ್ನು ನಿನ್ನ ಗುಡಿಸಲಿಗೆ ಆಹ್ವಾನಿಸಬೇಕು ಮತ್ತು ಅವರು ಷಟ್ತಿಲಾ ಏಕಾದಶಿಯ ಉಪವಾಸದ ಬಗ್ಗೆ ಹೇಳುವವರೆಗೆ ಗುಡಿಸಲ ಬಾಗಿಲು ತೆರೆಯಬೇಡಿ ಎಂದು ಹೇಳಿದನು. ಒಮ್ಮೆ ದೇವಕನ್ಯೆ ಆ ಮಹಿಳೆಯ ಗುಡಿಸಲಿಗೆ ಬಂದು ಷಟ್ತಿಲಾ ಏಕಾದಶಿಯ ಮಹತ್ವವನ್ನು ಹೇಳುತ್ತಾಳೆ. ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲಾ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಿನಲ್ಲಿ ಆಹಾರ ಮತ್ತು ಹಣ ತುಂಬಿಕೊಂಡು ವೈಕುಂಠದಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಾಳೆ. ಈ ದಿನ ಏಕಾದಶಿ ಹಿಂದಿನ ದಿನದಿಂದಲೇ ರಾತ್ರಿಯಿಂದ ಅಲ್ಪ ಆಹಾರ ಸೇವಿಸಬೇಕು. ಏಕಾದಶಿ ಇಡೀ ದಿನ ಉಪವಾಸವಿದ್ದು ವಿಷ್ಣು ನಾಮಸ್ಮರಣೆ ಮಾಡಬೇಕು. ಮನೆಯಲ್ಲಿ ಬೆಳಿಗ್ಗೆ ಸಂಜೆ 2 ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು 108 ಬಾರಿ ಹೇಳಿಕೊಳ್ಳಬೇಕು. 1 ಲೋಟದ ನೀರಿಗೆ ಗಂಗಾಜಲ ಹಾಗೂ ಎಳ್ಳನ್ನು ಬೆರೆಸಿ ವಿಷ್ಣುದೇವರ ಫೋಟೋ ಹಾಗೂ ವಿಗ್ರಹದ ಮುಂದೆ ಸಿಂಪಡಿಸಬೇಕು. ಮನೆಯ ಎಲ್ಲಾ ಗೋಡೆಗಳಿಗೂ ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ. ಈ ದಿನ ರಾತ್ರಿ 12 ಗಂಟೆ ತನಕವಾದರೂ ಜಾಗರಣೆ ಇದ್ದು ವಿಷ್ಣು ದೇವರ ಸ್ಮರಣೆ ಮಾಡಬೇಕು. ಸಾಮಾನ್ಯವಾಗಿ ಏಕಾದಶಿ ದಿನಗಳಂದು ಮಾಡುವ ಜಾಗರಣೆ, ಉಪವಾಸ, ಪೂಜೆಗಳು ದ್ವಿಗುಣ ಫಲವನ್ನು ನೀಡುತ್ತದೆ. ಅದರಲ್ಲೂ ಈ ಷಟ್ತಿಲಾ ಏಕಾದಶಿ ದಿನ ಉಪವಾಸ ಇದ್ದರೆ ಕಷ್ಟಗಳೆಲ್ಲ ಕಳೆದು ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಯಾವುದೇ ವ್ರತಗಳನ್ನು ಮಾಡುವಾಗ ಮಾತನ್ನು ಹೆಚ್ಚು ಆಡಬಾರದು. ಈ ಷಟ್ತಿಲಾ ಏಕಾದಶಿಯಂದು ಮೌನವಾಗಿದ್ದುಕೊಂಡು ಏಕಾದಶಿಯ ವ್ರತ ಆಚರಿಸಿ. ನಿಮ್ಮ ಕಷ್ಟಗಳನ್ನೆಲ್ಲ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಅಂದರೆ ವಿಷ್ಣು ದೇವರು ಕಳೆದು ಅದೃಷ್ಟ ನೀಡುತ್ತಾನೆ. ಇನ್ನು ವಿಪರೀತವಾಗಿ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಆರೋಗ್ಯ, ಕುಟುಂಬದ ಸಮಸ್ಯೆ ಇದ್ದವರು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಈ ದಿನ ಮುಡುಪು ಕಟ್ಟಿ ಬೇಡಿಕೊಂಡರೆ ತುಂಬಾ ಒಳ್ಳೆಯದು.
ಈ ಏಕಾದಶಿ ದಿನದಂದು ಬಡವರಿಗೆ ಸಹಾಯ ಮಾಡಿ, ಎಳ್ಳನ್ನು ದಾನವಾಗಿ ನೀಡಿ, ಅವಶ್ಯಕತೆ ಇದ್ದವರಿಗೆ ಕಂಬಳಿ, ಬೆಡ್ಶೀಟ್, ಛತ್ರಿ, ಪಾದರಕ್ಷೆಗಳನ್ನು ದಾನ ನೀಡಿ. ಇದರಿಂದ ಭಗವಾನ್ ವಿಷ್ಣುವು ಪಾಪಗಳಿಂದ ಮುಕ್ತಿ ನೀಡಿ ಜೀವನದಲ್ಲಿ ಕಷ್ಟಗಳಿಂದ ಪಾರು ಮಾಡಿ ಅನುಗ್ರಹಿಸುತ್ತಾನೆ. ಈ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಟ್ಟು ವಿಷ್ಣು ದೇವರನ್ನು ಸ್ಮರಿಸಿಕೊಳ್ಳಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.